ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಬಾಬಾ ಗಣೇಶ್ ಮಾಡುವ. ಇದು ಮಿಡ್ಲ್ ಈಸ್ಟ್ ಅದ್ದು ಲೋಕಲ್ ಫುಡ್. ಅರಬಿಕ್ ಬ್ರೆಡ್ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ನೀವೆಲ್ಲರೂ ಮಿಸ್ ಮಾಡಬೇಡಿ. ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿ ಸುಲಭ ರೀತಿಯಲ್ಲಿ ಮಾಡ್ಬೋದು ಇದನ್ನು. ಸೊ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬಾಬಾ ಗಣೇಶ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. 2 ಟೇಬಲ್ ಸ್ಪೂನ್ ಸೆಸಮ್ ಸೀಡ್ಸ್ ಬಿಳಿ ಎಳ್ಳು, ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 6 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್, 1 ಟೇಬಲ್ ಸ್ಪೂನ್ ಅಷ್ಟು ಪಾರ್ಸ್ಲೆ ಲೀವ್ಸ್ ಚಾಪ್ಡ್. ಒಂದು ವೇಳೆ ಇಲ್ಲ ಇದ್ದರೆ ನೀವು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಸಹ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ಇಲ್ಲದಿದ್ದರೆ ಬೇರೆ ಕುಕಿಂಗ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಡಿಶ್ಗೆ ಆಲಿವ್ ಆಯಿಲ್ ಮತ್ತು ಪಾರ್ಸ್ಲೆ ಲೀವ್ಸ್ ಹಾಕಿದ್ರೇ ರುಚಿ ಜಾಸ್ತಿ, ಟೇಸ್ಟ್ ಜಾಸ್ತಿ. 10 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ದೊಡ್ಡ ದೊಡ್ಡ ಬೆಳ್ಳುಳ್ಳಿ. ಒಂದು ವೇಳೆ ಸಣ್ಣ ಬೆಳ್ಳುಳ್ಳಿ ಆದರೆ 13 ತನಕ ಯೂಸ್ ಮಾಡ್ಬೋದು. 300 ಗ್ರಾಮ್ಸ್ನಷ್ಟು ಎಗ್ ಪ್ಲಾಂಟ್ ಬ್ರಿಂಜಾಲ್, ಪರ್ಪಲ್ ಬ್ರಿಂಜಾಲ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಎಗ್ ಪ್ಲಾಂಟ್ ಬದನೆಕಾಯನ್ನು ಗ್ರಿಲ್ ಮಾಡುವ ಹಾಫ್ ಆನ್ ಅವರ್. ನೀವು ಅವನ್ ಸಹ ಯೂಸ್ ಮಾಡ್ಬೋದು, ಡೈರೆಕ್ಟ್ ಫ್ಲೇಮ್ಗೆ ಸಹ ಇಡ್ಬೋದು, ಕೆಂಡ ಯೂಸ್ ಮಾಡಿ ಸಹ ಮಾಡ್ಬೋದು, ಗ್ಯಾಸ್ ಸ್ಟವಲ್ಲಿ ಸಹ ಮಾಡ್ಬೋದು ಡೈರೆಕ್ಟ್ ಫ್ಲೇಮಲ್ಲಿ. ನಾನೀಗ ಹಾಫ್ ಆನ್ ಅವರ್ ಇದನ್ನು ಗ್ರಿಲ್ ಮಾಡಲಿಕ್ಕೆ ಬಿಡ್ತೇನೆ. ಇದೊಂದು ಪಾತ್ರೆಗೆ ನಾವು 1 to 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕೊಳ್ಳುವ. ಈಗ ನಾವು ಅದಕ್ಕೆ ಗಾರ್ಲಿಕ್ ಹಾಕಬೇಕು, ಬೆಳ್ಳುಳ್ಳಿ. ಎಣ್ಣೆ ಬಿಸಿ ಆದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ನಾವೀಗ ಬ್ರೌನ್ ಆಗೋ ತನಕ, ಸಾಫ್ಟ್ ಬ್ರೌನ್ ಆಗೋ ತನಕ ನಾವು ಕುಕ್ ಮಾಡಬೇಕು. ಇದನ್ನು ಫ್ರೈ ಮಾಡಬೇಕು ಹಾಫ್ ಆನ್ ಅವರ್ ಮೀಡಿಯಂ ಟು ಲೋ ಫ್ಲೇಮಲ್ಲಿ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇರಲಿ, ನಾವು ಮತ್ತೊಂದು ಸೈಡಲ್ಲಿ ಈಗ ಎಳ್ಳು ಸೆಸಮ್ ಸೀಡ್ಸ್ ಅನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲಿ ಲೈಟ್ ಕೆಂಪಾಗೋ ತನಕ. ಈಗ ಇದು ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ಲೈಟ್. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದನ್ನು ನಾವೀಗ ತಣ್ಣಗಾಗಲಿಕ್ಕೆ ಬಿಡುವ. ಈಗ ಇಲ್ಲಿ ಬೆಳ್ಳುಳ್ಳಿ ಗಾರ್ಲಿಕ್ ಒಳ್ಳೆ ರೀತಿ ಫ್ರೈ ಆಗಿದೆ, ಬ್ರೌನ್ ಸಾಫ್ಟ್ ಆಗಿದೆ, ಸಾಕು. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ಒಂದು ಬ್ಲೆಂಡರಿಗೆ ಸೆಸಮ್ ಸೀಡ್ಸ್, ಹುರಿದಿಟ್ಕೊಂಡಂಥ ಸೆಸಮ್ ಸೀಡ್ಸ್, ಎಳ್ಳು, ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್, ಇದನ್ನು ಹಾಕಿ ನಾವೀಗ ಪೇಸ್ಟ್ ಮಾಡುವ. ಸೆಸಮ್ ಪೇಸ್ಟ್, ಎಳ್ಳಿನ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ತಹಿನಿ ಅಂತ ಹೇಳ್ತಾರೆ ಈ ಪೇಸ್ಟ್ಗೆ. ಬದನೆಕಾಯಿ ಗ್ರಿಲ್ ಆಗಿದೆ, ಸಾಕು, ತೆಗೆಯುವ. ಈಗ ಇಲ್ಲಿ ಬದನೆಕಾಯಿ ತಣ್ಣಾಗಿದೆ, ಸಿಪ್ಪೆ ತೆಗೆಯುವ. ಇದನ್ನು ನಾವೀಗ ಸ್ಪೂನ್ ಯೂಸ್ ಮಾಡಿ ಈಸಿಲಿ ತೆಗಿಬೋದು. ಪ್ಲೇಟಿಗೆ ಹಾಕೊಳ್ಳುವ. ಸಿಪ್ಪೆಯನ್ನು ನಾವೀಗ ಬಿಸಾಕುವ. ಈಗ ನಾವು ಬದನೆಕಾಯಿಗೆ ಇಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿ ಗಾರ್ಲಿಕ್ ಅನ್ನು ಹಾಕೊಳ್ಳುವ. ಅದರ ಜೊತೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಹ ಹಾಕೊಳ್ಳಿ. ಸೇಮ್ ಎಣ್ಣೆ, ನಾವು ಬೆಳ್ಳುಳ್ಳಿ ಫ್ರೈ ಮಾಡಿದ್ದು, ಫ್ಲೇವರ್ ಒಳ್ಳೆ ಇರ್ತದೆ. ಈಗ ನಾವಿದನ್ನು ಬ್ಲೆಂಡ್ ಮಾಡುವ. ಸಾಫ್ಟ್ ಸ್ಮೂತ್ ಆಗಿ ಬ್ಲೆಂಡ್ ಮಾಡಬೇಕು. ಈಗ ಇಲ್ಲಿ ಪೇಸ್ಟ್ ರೆಡಿ ಆಗಿದೆ, ಬ್ರಿಂಜಾಲ್ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಪೆಪ್ಪರ್ ಪೌಡರ್ ಸ್ವಲ್ಪ, ಪಾರ್ಸ್ಲೆ